10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹೊಸ ವಿಡಿಯೋ ರಚಿತಗೊಂಡಿದೆ. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಮೇಲೆ ಎಸಿಡ್ಸ್ ಆ್ಯಂಡ್ ಬೇಸಿಸ್ ಅಂತ ಹೇಳ್ತೀವಿ. ಹಾಗಾಗಿ ತಾವು ಮನಗುಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಿದೆ. ಇಲ್ಲಿ ತಾವು ನೋಡ್ತಾ ಇದ್ದೀರಾ, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸಗಳನ್ನು ನೋಡೋಣ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರ್ತವೆ. ನೀರಿನಲ್ಲಿ ವಿಯೋಜನೆಗೊಂಡಾಗ H+ ಅಯಾನುಗಳನ್ನು ಉಂಟು ಮಾಡುತ್ತವೆ. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಅದೇ ಪ್ರತ್ಯಾಮ್ಲಗಳನ್ನು ನೋಡಿದಾಗ ಕಹಿ ರುಚಿಯನ್ನು ಹೊಂದಿರುತ್ತವೆ. ನೀರಿನಲ್ಲಿ ವಿಯೋಜನೆಗೊಂಡಾಗ OH- ಅಯಾನುಗಳನ್ನು ಉಂಟು ಮಾಡ್ತವೆ. ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಹಾಗೆ ಪ್ರಬಲ ಆಮ್ಲಗಳು ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಂಡಾಗ ಆಮ್ಲಗಳು ಅಥವಾ ಅಧಿಕ H+ ಅಯಾನುಗಳನ್ನು ಉಂಟು ಮಾಡುವ ಆಮ್ಲಗಳಾಗುತ್ತವೆ. ಉದಾಹರಣೆಗೆ ನೋಡಿದಾಗ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ. ಇದೇ ದುರ್ಬಲ ಆಮ್ಲಗಳನ್ನು ನೋಡಿದಾಗ ನೀರಿನಲ್ಲಿ ಅಪೂರ್ಣವಾಗಿ ನಿಯೋಜನೆ ಆಗ್ತವೆ. ಅವು ಕಡಿಮೆ H+ ಅಯಾನುಗಳನ್ನು ಉಂಟು ಮಾಡ್ತವೆ. ಉದಾಹರಣೆಗೆ ಕಾರ್ಬನಿಕ್ ಆಮ್ಲ, ಫಾಸ್ಫೋರಿಕ್ ಆಮ್ಲ, ಅಸ್ಟಿಕ್ ಆಮ್ಲ ಅಂತ. ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಸಾರೀಕೃತ ಆಮ್ಲಗಳಂದ್ರೇನು, ಸಾರರಿಕ್ತ ಆಮ್ಲಗಳಂದ್ರೇನು, ಅಲ್ಕಲಿಗಳಂದ್ರೇನು. ಕಡಿಮೆ ನೀರಿನಲ್ಲಿ ಹೆಚ್ಚು ಆಮ್ಲ ವಿಯೋಜನೆಗೊಂಡಿರುವ ಆಮ್ಲಗಳನ್ನು ಸಾರೀಕೃತ ಆಮ್ಲಗಳಂತ ಹೇಳ್ತೀವಿ. ಅಧಿಕ ನೀರಿನಲ್ಲಿ ಕಡಿಮೆ ಆಮ್ಲ ವಿಯೋಜನೆಗೊಂಡಂಥ ಆಮ್ಲಗಳನ್ನು ಸಾರಯುಕ್ತ ಆಮ್ಲಗಳಂತ ಹೇಳ್ತೀವಿ. ನೀರಿನಲ್ಲಿ ವಿಯೋಜನೆಗೊಳ್ಳುವ ಪ್ರತ್ಯಾಮ್ಲಗಳಿಗೆ ಅಲ್ಕಲಿ ಅಂತ ಹೇಳ್ತೀವಿ. ಉದಾಹರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಹಾಗೆ ನಂತರ ನೋಡ್ತಾ ಇದ್ದೀವಿ ಪ್ರಬಲ ಆಮ್ಲಗಳು ಮತ್ತು ದುರ್ಬಲ ಆಮ್ಲಗಳು. ಆಗಲೇ ನೋಡಿರ್ತಕ್ಕಂಥದ್ದು ಉದಾಹರಣೆಯನ್ನು ನೋಡಿ. ಇಲ್ಲಿ ಅಧಿಕ OH- ಅಯಾನುಗಳನ್ನು ಉಂಟು ಮಾಡುವ ಪ್ರತ್ಯಾಮ್ಲಗಳಿವು ಪ್ರಬಲ ಪ್ರತ್ಯಾಮ್ಲಗಳು. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಪ್ರಬಲ ಪ್ರತ್ಯಾಮ್ಲಗಳಾಗಿವೆ. ಇನ್ನು ಕಡಿಮೆ OH- ಅಯಾನುಗಳನ್ನು ಉಂಟು ಮಾಡುವ ಪ್ರತ್ಯಾಮ್ಲಗಳನ್ನು ದುರ್ಬಲ ಪ್ರತ್ಯಾಮ್ಲಗಳಂತಿದ್ದೀವಿ. ಅದ್ರಾಗ ಅಮೋನಿಯಂ ಹೈಡ್ರಾಕ್ಸೈಡ್ ಆಗಿದೆ. ಜೊತೆಗೆ ಇಲ್ಲಿ ಸೂಚಕಗಳು ಬರ್ತವೆ. ಅದರಲ್ಲಿ ನೈಸರ್ಗಿಕ ಸೂಚಕಗಳನ್ನು ನೋಡಿ. ಲಿಟ್ಮಸ್ ಕಾಗದ, ಕೆಂಪು ಕ್ಯಾಬೇಜ್ ರಸ, ಅರಿಶಿನ. ಈ ಲಿಟ್ಮಸ್ ಕಾಗದಗಳನ್ನು ಆಮ್ಲಗಳಲ್ಲಿ ಏನಾಗ್ತವೆ ಅಂದರೆ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಬರುತ್ತೆ. ಅದೇ ಕೆಂಪು ಕ್ಯಾಬೇಜ್ ರಸವನ್ನು ನೋಡಿದಾಗ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ ಆಮ್ಲಗಳಲ್ಲಿ. ಇನ್ನು ಅರಿಶಿನ ಯಾವುದೇ ರೀತಿಯ ಬದಲಾವಣೆಯನ್ನು ಆಮ್ಲಗಳಲ್ಲಿ ಹೊಂದಲ್ಲ. ಅದೇ ಪ್ರತ್ಯಾಮ್ಲಗಳಿಗೆ ಬಂದಾಗ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ಬದಲಾಗುತ್ತೆ. ಆಮೇಲೆ ಹಸಿರು ಬಣ್ಣಕ್ಕೆ ಬದಲಾಗುತ್ತೆ ಕೆಂಪು ಕ್ಯಾಬೇಜ್ ರಸ ಆ ಪ್ರತ್ಯಾಮ್ಲಗಳಲ್ಲಿ. ಇನ್ನು ಅರಿಶಿನ ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ ಅಂತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಸೂಚಕಗಳಲ್ಲಿ ಇನ್ನೊಂದದ ಗ್ರಹಣ ಸೂಚಕಗಳು ಅಂತೇಳಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೊಂದಿಗೆ ವರ್ತಿಸಿದಾಗ ಭಿನ್ನ ವಾಸನೆಯನ್ನು ನೀಡ್ತವೆ. ಸೊ ಈರುಳ್ಳಿಯನ್ನು ನೋಡಿ, ಆಮ್ಲಗಳಲ್ಲಿ ವಾಸನೆ ಹಾಗೇ ಇರುತ್ತೆ, ಪ್ರತ್ಯಾಮ್ಲಗಳಲ್ಲಿ ವಾಸನೆಯನ್ನು ಕಳೆದುಕೊಳ್ಳುತ್ತದೆ. ಬೆನ್ನೆಲ್ಲ ವಾಸನೆ ಉಳಿಸುತ್ತದೆ, ವಾಸನೆ ಇಲ್ಲಿ ಪ್ರತ್ಯಾಮ್ಲಗಳಲ್ಲಿ ಕಳೆದುಕೊಳ್ಳುತ್ತದೆ. ಲವಂಗ ನೋಡಿದಾಗ ಆಮ್ಲಗಳಲ್ಲಿ ವಾಸನೆ ಉಳಿಯುತ್ತದೆ, ಪ್ರತ್ಯಾಮ್ಲಗಳಲ್ಲಿ ವಾಸನೆ ಕಳೆದುಕೊಳ್ಳುತ್ತದೆ ಅಂತ ಕೂಡ ನಾವು ಹೇಳ್ತೀವಿ. ಇನ್ನು ರಾಸಾಯನಿಕ ಸೂಚಕಗಳಿಗೆ ಬಂದಾಗ ಫಿನಾಪ್ಥೆಲಿನ್ ಆಗಿರ್ಬೋದು, ಮಿಥೈಲ್ ಆರೆಂಜ್ ಆಗಿರ್ಬೋದು, ಇವು ರಾಸಾಯನಿಕ ಸೂಚಕಗಳು. ಫಿನಾಪ್ಥೆಲಿನ್ ಆಮ್ಲಗಳಲ್ಲಿ ಬಣ್ಣರಹಿತವಾಗಿರುತ್ತೆ, ಮಿಥೈಲ್ ಆರೆಂಜ್ ಆಮ್ಲಗಳಲ್ಲಿ ಕೆಂಪು ಬಣ್ಣಕ್ಕೆ ಬರುತ್ತೆ. ಅದೇ ಪ್ರತ್ಯಾಮ್ಲಗಳಲ್ಲಿ ಫಿನಾಪ್ಥೆಲಿನ್ ಗುಲಾಬಿ ಬಣ್ಣ ಬರುತ್ತೆ, ಮಿಥೈಲ್ ಆರೆಂಜ್ ಹಳದಿ ಬಣ್ಣವನ್ನು ನೀಡುತ್ತೆ. ಇಷ್ಟು ನಾವು ನೋಡಿರ್ತಕ್ಕಂಥ ಒಂದು ಉದಾಹರಣೆಗಳನ್ನು ಈ ಒಂದು ಪಾಠದಲ್ಲಿ ಕಾಣ್ತಾ ಇದ್ದೀವಿ. ಥ್ಯಾಂಕ್ ಯು.